ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಕೇತ್ ಮತ್ತು ಸೌರಭರ ಮದುವೆಯ 2ನೇ ದಿವಸದ ಲಾಗನ್ನು ಹಾಕ್ತಾ ಇದ್ದೀನಿ. ಇವತ್ತು ಚಿಟ್ಟು ಹೊಯ್ಯೋದು ಮತ್ತು ಸೊಸೆಯನ್ನು ಮಡ್ಲಿಕ್ಕೆ ಕರೆಸೋದು ಮತ್ತು ಒಂದೆರಡು ಹಾಡುಗಳು ಇರುತ್ತೆ. ಸೊಸೆ ಬಂದಾಗ ಹೇಳುವಂಥ ಹಾಡುಗಳು ಇರುತ್ತೆ, ಕೇಳ್ತಾ ಹೋಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನೂ ಲೈಕ್ ಮಾಡದಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಲೈಕ್ ಮಾಡೋದ್ರಿಂದ ಈ ವಧುವರರಿಗೆ ಆಶೀರ್ವಾದವನ್ನು ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು, ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು. ನನ್ನ ಮಾಡುವೆಯಲ್ಲಿ ಎಂದು ಪತಿಯ ಸೇವೆಗೈವೆನೆಂದು ಕಾಯದಿರಲಿ ನನಗೆ ಕುಂದು ಹೇಳಿ ದೇವರ ಮುಂದೆ ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು, ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ತುಂಬಿದ ಕಡಲೆ ಗೋರಿ ಮಾನುಷರಿಂದ ಬೆಳೆಯನೆ ಜೇಡುತ್ತ ಬಂದು ಅಂತಸವಿನಿಂದು ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು, ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು. ಅತ್ತೆಯ ಮನೆಯ ಚಿತ್ತಾರ ದೋಸ್ತಿಲ ನಾಟಿ ಮುತ್ತ ಬೀರುತ್ತಾಳೆ, ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು, ಲಕ್ಷ್ಮೀ ಬಂದಳು ಮಹಾಲಕ್ಷ್ಮೀ ಬಂದಳು. ಬಂದಿಯ ರಂಗಸಿರಿಯ ನೋಡೆ, ಬಂದಿಯ ರಂಗಸಿರಿಯ ನೋಡೆ, ಮಂಗಳು ಕೋರೈಸುವ ಶುಭ ರವೆಯ ಮಂಗಳ ಮುಹೂರ್ತದಲ್ಲಿ ಬಂದಿಯ ರಂಗಸಿರಿಯ ನೋಡೆ. ಆ ಚಿಟ್ಟದ ನೀರು ಹಾಕಿ ಜಾಸ್ತಿ ನೋಡು. ಹವ್ಯಕ ಪದ್ಧತಿಯಲ್ಲಿ ಪ್ರತಿಯೊಂದಕ್ಕೂ ಅರ್ಥಗರ್ಭಿತವಾದ ಒಂದೊಂದು ಹಾಡುಗಳು ಇರುತ್ತೆ. ಅದನ್ನೆಲ್ಲ ಹಾಡಿದವರು, ಇವತ್ತು ಈ ಹಾಡನ್ನೆಲ್ಲ ಹಾಡಿದವರು ಸಂಕೇತ್ ಅವರ
ಮನೆಯವರು ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲರೂ ಅತ್ತೆ ಎಲ್ಲ ಸೇರಿಕೊಂಡು ಹಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಮೂಲಕ. ಇಲ್ಲಿ ಚಿಟ್ಟೊಯ್ಯುವ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಶೇಡಿಯನ್ನು ಕಲಿಸ್ಕೊಂಡು ಅದರೊಳಗಡೆ ಕೈಯನ್ನು ಅದ್ದಿ ನೋಡಿ ಇಲ್ಲಿ ಈ ರೀತಿ ಇಡುವಂಥ ಪದ್ಧತಿ. ಇದು ಎಲ್ಲ ಗೃಹ ಪ್ರವೇಶದಲ್ಲಿ ಇರುತ್ತಲ್ಲ ಅದೇ ರೀತಿ ಪದ್ಧತಿ ಇಲ್ಲಿ ಕೂಡ ಇರುತ್ತೆ. ವಧುವನ್ನು ಮನೆ ತುಂಬಿಸ್ಕೊಂಡಾದಮೇಲೆ ಈ ಪದ್ಧತಿಗಳು ಇರುತ್ತೆ. ಹಾಗೆ ಹಾಲು ಉಕ್ಸೋದು ಇದೆಲ್ಲ ಇರುತ್ತೆ ನೋಡ್ಬೋದು. ನಿಮ್ಮ ಕಡೆಯಲ್ಲಿ ಯಾವ ರೀತಿ ಪದ್ಧತಿಗಳು ಇರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನೀವಿನ್ನೂ ಹಳೆ ವಿಡಿಯೋಸ್ಗಳನ್ನೆಲ್ಲ ನೋಡಿಲ್ಲ ಅಂದರೆ ಎಂಗೇಜ್ಮೆಂಟು ಮದುವೆದು ಎಲ್ಲ ನೋಡಿಲ್ಲ ಅಂದರೆ ನೋಡಿಕೊಂಡು ಈ ವಿಡಿಯೋನ ನೋಡಿ, ಸರಿಯಾಗಿ ಅರ್ಥ ಆಗುತ್ತೆ. ಹಾಗೆ ಆ ಶೇಡಿಯನ್ನು ಕೈಯನ್ನು ಅತ್ತಿಗೆ ಅಂದರೆ ಗಂಡನ ತಂಗಿ ಅಥವಾ ಅಕ್ಕ ಅವರು ಸೀರೆಯಲ್ಲಿ ಸೆರಗಲ್ಲಿ ಕೈ ಒರೆಸ್ಕೋಬೇಕು ಅಂತ ಪದ್ಧತಿ ಇದೆಯಂತೆ. ಹಾಗೆ ನೋಡಿ ಇಲ್ಲಿ ಮಂತ್ರಾಕ್ಷತೆ ನಡೀತಾ ಇದೆ. ಮಂತ್ರಾಕ್ಷತೆ ಆದ ನಂತರ ಸೊಸೆಯನ್ನು ಮಡ್ಲಿಕ್ಕೆ ಕರೆಸೋದಿರುತ್ತೆ. ನೋಡ್ತಾ ಹೋಗಿ ಹೇಗಿರುತ್ತೆ ಅಂತ ಆ ಕಾರ್ಯಕ್ರಮಗಳೆಲ್ಲ ನೋಡಿ. ಇಲ್ಲಿ ಸೊಸೆಯನ್ನು ಅಂದರೆ ಸಂಕೇತವರ ಅಪ್ಪ ಅಮ್ಮ ಅಲ್ಲಿ ಕೂತ್ಕೊಂಡವ್ರಿಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಗಟ್ಟಿಯಾಗಿ ಕೂರೋಕ್ಕೆ ಕಷ್ಟ ಆಗತ್ತೆ, ಯಾಕಂದರೆ ಅವರಿಗೆ ನೋವಾಗತ್ತೆ ಅಂತ ಈ ರೀತಿ ಏನಾದರೂ ಹಣ್ಣು ಅಥವಾ ಸಕ್ಕರೆ ಬಾಳೆಹಣ್ಣು ಏನಾದರೂ ತಿನ್ನಿಸಿ ಉಡುಗೊರೆಯನ್ನು ಕೊಡ್ತಾರೆ. ನಿಮ್ಮಲ್ಲಿ ಕೂಡ ಈ ರೀತಿ ಪದ್ಧತಿ ಇದೆಯಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಸೀರೆ ಮತ್ತು ಒಡವೆ ಏನಾದರೂ ಕೊಡ್ಬೋದು, ಹಣವನ್ನಾದರೂ ಕೊಡ್ಬೋದು, ಉಡುಗೊರೆ ಕೊಡ್ತಾರೆ ಈ ರೀತಿ ನೋಡಿ. ಹಾಗೆ ಸಂಕೇತವರ ಚಿಕ್ಕಪ್ಪ ಅಂತ ದೊಡ್ಡಪ್ಪ ಅಂತ ನನಗೆ ಗೊತ್ತಿಲ್ಲ, ಅವರ ಮನೆಯವರು. ಇದೆಲ್ಲ ಒಂದು ರೀತಿಯ ಮಜವಾಗಿರುತ್ತೆ ನೋಡೋಕ್ಕೆ, ತುಂಬ ಖುಷಿ ಕೊಡುತ್ತೆ. ಈ ಸಂಪ್ರದಾಯಗಳು ಹಾಗೆ ಏನೋ ಒಂದು ಪದ್ಧತಿ ಅಂತ ಮಾಡಿರ್ತಾರೆ. ಅದು ನಮ್ಮ ಮನಸ್ಸಿಗೆ ಖುಷಿ ಕೊಡೋದಾಗಿರ್ಬೋದು ಅಥವಾ ಶಾಸ್ತ್ರ ಏನಾದರೂ ಅದಕ್ಕೆ ಇರ್ಬೋದು. ಶಾಸ್ತ್ರಗಳು ಕೂಡ ಇರುತ್ತೆ ಕೆಲವೊಂದು, ನಮ್ಮ ಮನಸ್ಸಿಗೆ ಮತ್ತು ನೆಮ್ಮದಿ ಕೊಡುವಂಥ ಶಾಸ್ತ್ರಗಳು ಕೂಡ ಇರುತ್ತೆ. ಎಲ್ಲದಕ್ಕೂ ನಾವು ಅರ್ಥವನ್ನು ಹುಡುಕೋತಾ ಹೋಗೋಕ್ಕಾಗಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ಕೈಯಲ್ಲೇ ಹಾಕು. ಅಲ್ಲೇ ಕೂತ್ಕೋ, ಅಲ್ಲೊಂದು ಸತಿ ಕೂತ್ಕೋ, ಬರೀತಾವ ಫೋಟೋಕ್ಕೆ. ಸೌರಭ ನೀನು ಹೇಳೆ. ಲಾಸ್ಟಲ್ಲಿ 2 ಆರತಿಗಳಿರುತ್ತೆ, ನೋಡ್ತಾ ಹೋಗ್ಬೋದು. ಎರಡೂ ಕಡೆಯವರು ಆರತಿಗಳನ್ನ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ತಗೋತೀನಿ. ಹಾಡು ಮತ್ತು ಹೆಣ್ಣೊಪ್ಸೋ ಶಾಸ್ತ್ರವನ್ನೆಲ್ಲ ತಗೋತೀನಿ. ಅಲ್ಲಿ ಮದುವೆಯ ಬಗ್ಗೆ ಯಾವ ರೀತಿ ಪುರೋಹಿತರು ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ತಗೋತೀನಿ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋಕ್ಕೂ ಬನ್ನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.